ಸಾಹಿಲು ಮತ್ತೆ ಜಗಳ ಆಡ್ಕೊಂಡ್ಬಿಟ್ಟಿದ್ದೀವಿ ಗೈಸ್. ಅದಕ್ಕೆ ಮಾಸಿ ಹಾಕೋ ನಮ್ಮ ಟೈಮೇ ಸರಿ ಇಲ್ಲ ಗೈಸ್. ಅಳ್ತವ್ರ ಗೈಸ್ ಅವರು ಇಲ್ಲಿ ಬಂದ್ಬಿಟ್ಟು. ಸಾಹಿಲು ಹೇಗೆ ತುಂಬ ದೂರ ಇದೆ ಇಲ್ಲಲ್ಲ ನಾನು ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಮಮ್ಮಿ ಸಮೀರ್ ಫೋಟೋ ಹಿಂಗೆ ಮಾಡ್ತಾ ಇದ್ರೆ ನಾನು ಇಲ್ಲೇ ಬಿಡುತ್ತಿ ಇವ್ರು ಎತ್ಕೊಂಡು ಆಮೇಲೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಸ್ಯಾಮ್ ಸಮೀರ್ ಇನ್ಸ್ಟಾ ಅವರ ರೂಮಲ್ಲಿ. ಸೊ ಅವರಿಲ್ಲ, ಸೊ ನನ್ನದೇ ಹಬ್ಬ. ಅವ್ರ ರೂಮ್ ನನಗೆ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವರು ಔಟ್ ಆಫ್ ಬ್ಯಾಂಗ್ಳೂರ್ ಹೋಗಿದ್ದಾರೆ ಸ್ಯಾಮು. ಸೊ ಅವರಿಲ್ಲ ಅಂದ್ಬಿಟ್ಟು ನಾನೇ ಫುಲ್ ರೂಮೆಲ್ಲ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಾ ಇದ್ದೀನಿ. ಬಟ್ ನೀಟಂತೂ ಇಟ್ಕೊಂಡಿಲ್ಲ. ಸಮೀರ್ ಹೆಂಗೆ ಇಟ್ಕೋತಾನೋ ಹಾಗೆ ನಾನು ಇಟ್ಕೊಂಡಿದ್ದೀನಿ. ಸೊ ಏನು ಇವತ್ತಿನ ಕಾಂಟೆಂಟ್ ಏನಂದರೆ, ನಮ್ಮ ಮಮ್ಮಿಗೆ ಮೂಗು ಚುಚ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಚುಚ್ಚಿದ್ದೆ ಮೂಗನ್ನ, ಚುಚ್ಚಿಸಿ ಕ್ಲೋಸ್ ಆಗೋಯ್ತು. ಗೋವಾಗೆ ಹೋದಾಗ ಫುಲ್ಲು ಕ್ಲೋಸ್ ಆಗೋಯ್ತು. ಇವಾಗ ನಾನು ನಮ್ಮ ಮಮ್ಮಿ ಇಬ್ಬರು ಮೂಗು ಚುಚ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹೆಂಗೆಲ್ಲ ರಿಯಾಕ್ಷನ್ ಇರುತ್ತೆ ನಂದು ನಮ್ಮ ಮಮ್ಮಿದು, ಆಮೇಲೆ ಏನೇನೆಲ್ಲ ಮಾಡ್ತೀವಿ ಅಂತ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಇನ್ನೂ ರೆಡಿ ಆಗೋದ್ರಲ್ಲೇ ಅವನೇ ಎಷ್ಟೊತ್ತು ಇನ್ನೂ ರೆಡಿ ಪ್ಯಾಂಟ್ ಹಾಕಿಲ್ವಾ ಇಲ್ಲಿ? ಒಂದು ಸೆಕೆಂಡ್ ಶಾಕ್ ಆಗಿಬಿಟ್ಟೆ ನಾನು. ಓಕೆ, ಬೇಗ ರೆಡಿ ಆಗು. ಸರಿ, ನಮ್ಮ ಸಾಯಿಲ್ ಸಣ್ಣ ಆಗ್ಬಿಟ್ಟಿದ್ದಾನೆ. ಏನು ಒಂದು ವಾರ ಕಾರ್ಡಿಯೋ ಮಾಡಿದ್ದಕ್ಕೆ ಒಂದು ವಾರ ಕಾರ್ಡಿಯೋ ಮಾಡಿದ್ದಕ್ಕೆ ಸಣ್ಣ ಆಗ್ಬಿಟ್ಟಿದ್ದಾನೆ, ಬೆಳ್ಳಗಾಗ್ಬಿಟ್ಟಿದ್ದಾನೆ. ಫುಡ್ ಡಯೆಟ್ ಎಲ್ಲ ಮಾಡ್ತಿದ್ದಾನೆ. ಹೆಂಗೆ ಗೊತ್ತಾಗೈತೆ ಅವ್ನು ಕಾರ್ಡಿಯೋ ಮಾಡೋದು ಎಷ್ಟೊತ್ತಿಗೆ ಗೊತ್ತು? 1 ಗಂಟೆಗೆಲ್ಲ ಸಾಯಿಲ್? ಇವತ್ತು ಅಷ್ಟೇ ಎದ್ದಿದ್ಲೆ. ಬೇರೆ ಟೈಮಲ್ಲಿ ಎಷ್ಟೊತ್ತಿಗೆ ಎದ್ದೇಳ್ತಿದ್ದೆ ಡೈಲಿ? 9, 10, 8. 9, 10, 8 ಉಲ್ಟಾ 8, 9, 10 ಅಲ್ಲ, ಒಂದೊಂದು ಸತಿ ಟೈಮು. ಗೈಸ್, ಇವತ್ತು ಅವನು 1:30ಗೆ ನಾವು ಬ್ರೇಕ್ಫಾಸ್ಟ್, ನಾನು ಬ್ರಂಚ್ ತಿಂದಿದ್ದೆ ಇವಾಗ ಆಯಿತಾ. ಅದಕ್ಕೆ 1 o'clock ಬ್ರೇಕ್ಫಾಸ್ಟ್ ತಿನ್ನು ಅಂದರೆ ಕಾರ್ಡಿಯೋ ಮಾಡಿಬಿಟ್ಟು ತಿಂತೀನಿ ಅಂದ. 1 o'clock 1:30ಗೆ ಕಾರ್ಡಿಯೋ ಮಾಡಿಬಿಟ್ಟು 2:30ಗೆ ಬ್ರೇಕ್ಫಾಸ್ಟ್ ತಿಂದಿರೋದು. ಐ ಮೀನ್ ಬ್ರಂಚ್. ಬ್ರೇಕ್ಫಾಸ್ಟಲ್ಲೋ ಲಂಚು ಅಲ್ಲ, ಬ್ರಂಚ್ ತಿಂದಿದ್ದಾನೆ ಅಷ್ಟೊತ್ತಿಗೆ. ಈ ಅಷ್ಟೊತ್ತಿಗೆ ಯಾರಾದರೂ ಕಾರ್ಡಿಯೋ ಮಾಡಿ ಬ್ರೇಕ್ಫಾಸ್ಟ್ ತಿಂತಾರೆ ಅಂತ ಗೊತ್ತಿಲ್ಲ. ಇವನಿಂದನೇ ಕಲ್ತಿರೋದು, ಇವನಿಂದನೇ. ಬೇಗ ರೆಡಿ. ಸಾರಿ, ಕೇಳಿಸ್ತಿಲ್ಲ. ಇವಾಗ ಸ್ಯಾಮ್ ಇಲ್ಲ ಅಲ್ಲ, ಸೊ ಸ್ಯಾಮ್ ಕಾರ್ನ ನಾವು ಎತ್ಕೊಂಡು ರೌಂಡಿಂಗ್ಸ್ ಮಾಡೋದಲ್ಲ. ಕೇಳೇ ಇಲ್ಲ, ಪರ್ಮಿಷನ್ನೇ ಕೇಳಿಲ್ವಲ್ಲ. ನಮ್ಮ ಮಮ್ಮಿ ನೋಡಿ ಗೈಸ್ ಯಾವ ಡ್ರೆಸ್ ವೇರ್ ಮಾಡಿದ್ದಾರೆ. ಬರ್ಡೇಗೆ ಹಾಕೊಂಡಿದ್ದ ಔಟ್ಫಿಟ್ನ ನಾನು ಮನೆಗೆ ತಂದಿದ್ದೆ. ಅದನ್ನ ಎತ್ಕೊಂಡು ಆಲ್ರೆಡಿ ಹಾಕೊಂಡ್ಬಿಟ್ಟವ್ರೆ. ಸೈಜ್ ನನಗೆ ಲೂಸ್ ಅದನ್ನು ಇವ್ರ ಸೈಜಿಗೆ ಮಾಡ್ಕೊಂಬಿಟ್ಟವ್ರೆ. ನನ್ನ ಸೈಜ್ ಮಾಡ್ಕೊಂಡಿಲ್ಲ, ಸೈಜ್ ಕರೆಕ್ಟಾಗಿದೆ ಅಂತ ಇರ್ತದೆ. ಇದು ಎಕ್ಸೆಲ್ಲು, ನಾನು ಸ್ವಲ್ಪ ಲೂಸಾಗಿ ಹಾಕೋಕ್ಕೆ ಅಂತ. ಅದಕ್ಕೆ ನಾನು ಅದನ್ನು ತೊಗೊಂಡೆ. ಅದು ನೋಡಿ ಲಿಫ್ಟಲ್ಲಿ ಹೋಗ್ತಿರೋದು, ನಡ್ಕೊಂಡು ಬರೋದು. ನಾನು ಸಾಯಿಲು ಬೈ ಸ್ಟೇರ್ಸ್ ಅಲ್ವಾ ಸಾಯಿಲ್? ಸಾಯಿಲ್ ಎಷ್ಟು ದಪ್ಪ ಕಾಣಿಸ್ತಿದೆ ಗೊತ್ತಾ ಈ ಡ್ರೆಸ್ಸಲ್ಲಿ ನೀನು? ಬರ್ದಂತೆ ಒಂದು ಸಣ್ಣಾಗಿರೋದು, ಅದಕ್ಕೆ ಆ ಥರ ಔಟ್ಫಿಟ್ ಹಾಕ್ಬಿಡಿ. ಈ ಔಟ್ಫಿಟಲ್ಲಿ ಹಂಗೆ ದಪ್ಪ ಕಾಣಿಸ್ತಿದೆ ಸಾಯಿಲ್ ನೀನು. ಈ ಥರ ಔಟ್ಫಿಟಲ್ಲಿ ದಪ್ಪ ಕಾಣಿಸ್ತಿದ್ಯಾ? ಯಾರನ್ನ ಕೇಳಿ ನನ್ನ ಡ್ರೆಸ್ ಹಾಕೊಂಡ್ರಿ ನಾವು ನನ್ನ ಯಾರು ಯಾಕೆ ಕೇಳಬೇಕು? ನೀವು ಹೆಂಗೆ ಎತ್ಕೊಂಡು ಹಾಕೊಂಡು ಸುನು ಸಕ್ಕತ್ತಾಗಿ ಮ್ಯಾಚ್ ಆಗ್ತಿದೆಯಲ್ಲ, ಕರೆಕ್ಟಾಗೈತಲ್ಲ ಸೈಜು ಅಂತೆ. ಪ್ಯಾಂಟ್ ಆಗಿಲ್ಲ ಅವ್ರಿಗೆ ಅಷ್ಟೇ, ಚೆನ್ನಾಗವ್ರೆ. ಅದು ಎಕ್ಸೆಲ್ ಇದ್ದಿದ್ದಕ್ಕೆ ಆಗಿರೋದು ಅದು ಅವ್ರಿಗೆ, ಇಲ್ಲಾಂದರೆ ಆಗ್ತಾಯಿರಲಿಲ್ಲ. ಚೆನ್ನಾಗಿದೆ, ಅದು ಚೆನ್ನಾಗಿದೆಯಾ ಮ್ಯಾಮ್? ಇಷ್ಟ ಆಯ್ತಾ? ಇಷ್ಟ ಆಗಿದ್ದಕ್ಕೆ ತೊಗೊಂಡಿರ್ತಾನೆ. ಹಾಂ ನೋಡಿ ಗೈಸ್, ನನ್ನ ಬ್ಲಾಗಲ್ಲಿ ಜಾಸ್ತಿ ಮಾತಾಡೋದೇ ಇಲ್ಲ ಅವರು. ನನಗೆ ಚೆನ್ನಾಗಿ ಕಾಣ್ತಾ ಇಲ್ವಾ? ನಿಂತ್ಕೊಳ್ಳಿ. ಸೂಪರ್. ಕರೆಕ್ಟಾಗೈತೆ ಬಿಡಿ. ಕಾರು ಗಲೀಜಾಗೈತೆ ಅಂತ ನಮ್ಮ ಮಮ್ಮಿ ಬೈತವ್ರೆ. ಅದನ್ನು ನೀಟ್ ಮಾಡಿಸ್ಬೇಕಲ್ಲ ಮಾಮ್. ಏನು ಹೇಳಿ ಮಾಮ್ ನೀವು? ನಾನೇನು ಹೇಳಿದೆ ನೋಡಿ ಗೈಸ್, ನಮ್ಮ ಮಮ್ಮಿಗೆ ಹುಷಾರೇ ಇರಲಿಲ್ಲ. ಇವಾಗ ನೋಡಿ ಇನ್ನೂ ಹುಷಾರಿಲ್ವಂತೆ ಅವ್ರಿಗೆ, ಇಲ್ವಾ ಮಾಮ್? ಹುಷಾರಿಲ್ಲ. ಏನಾಗ್ತದೆ ಬರ್ತಿರೋದು ಏನು? ನೀನು ಇಷ್ಟೊಳ್ಳೆ ಡ್ರೆಸ್ ಹಾಕ್ಕೊಂಡು ಇಷ್ಟೊಂದೆಲ್ಲ ಚೆನ್ನಾಗಿ ಗೈಸ್ ಎಲ್ಲಾದ್ರು ಹೊರಗಡೆ ಹೋದ್ರೆ ನಿಂಗೆ ಅಮ್ಮ ತೈತಿ ಹೋಗ್ಬೇಕಾ? ಡ್ರೆಸ್ ನೀನು ಹೇಳಿದ ಮಾತು ಫೋರ್ಸು ಅಂತ. ಹೌದು ಗೈಸ್, ಬೇಡ, ನಾನೇ ಹೋಗಿ ಮೂಗು ಚುಚ್ಕೋತೀನಿ. ಸರಿ ಆಯ್ತು, ನಾನೇ ಮೂಗು ಚುಚ್ಕೋತೀನಿ, ಅವ್ರಿಗೇನು ಬೇಡ. ಓಕೆನಾ? ಆಲ್ರೆಡಿ ಹಚ್ಚಿದ್ದೀರಾ ತಾನೆ, ಮೂಗು ಚುಚ್ಚಿದ್ದೀರಾ ತಾನೆ. ನೋಡಿ, ವಾಶ್ ಯುವರ್ ಕಾರ್ ಪ್ಲೀಸ್. ಹಲೋ, ಇಟ್ಸ್ ಯುವರ್ ಕಾರ್ ಓನ್ಲಿ. ಹಾಕ್ಸಿದ್ರೆ ಡೀಸೆಲ್ ಹಾಕ್ಸ್ಬೇಕಂತೆ. ಹಾಕ್ಸಿದ್ರೆ ಎಷ್ಟು ಸಾಯಿಲ್? 1,000 ರೂಪಾಯಿ ಮೇಲೆ. 1,000 ರೂಪಾಯಿ ಮೇಲೇ ಹಾಕ್ಸ್ಬೇಕಂತ, ಇಲ್ಲಾಂದರೆ ಹಾಕ್ಸ್ಬಾರ್ದು ಅಂತ.
ನೀನು ಹೇಳ್ತಿರೋದ ಅವ್ನು ಹೇಳಿರೋದ ಇಲ್ಲ ಅವ್ನು ಏನಂತ ಇದಕ್ಕೆ ನೀನು ಕೇಳ್ದ ನೀನು ಅವನಿಗೆ ಕಾರ್ ಎತ್ಕೋತೀವಿ ಅಂತ ಇಲ್ಲ ಹಾ ಮತ್ತೆ ಹೆಂಗ್ ಹೇಳ್ದೆ ಡೀಸೆಲ್ ರೂಲ್ಸ್ ಫಾಲೋ ಮಾಡ್ತೀನಿ ನಾನು. ಏನ್ ರೂಲ್ಸು ಡೀಸೆಲ್ 1000 ರೂಪಾಯಿ ಮೇಲೆ ಹಾಕ್ಸ್ಬೇಕು ಅಂತ. ಸರಿ ಆಯ್ತಪ್ಪ 1000 ರೂಪಾಯಿ ಮೇಲೆ ಅಲ್ಲ ಕೆಳಗಡೆ ಏನಿಲ್ಲ 1000 ರೂಪಾಯಿ 1001 ರೂಪಾಯಿ. ಗೈಸ್ 999 rupees 999 ಕಮ್ಮಿ ಹಾಕ್ಸು. ಗನ್ ಶಾಟ್ ಮಾಡೋರಿದ್ರು ನೋಡ್ರಿ ಇವತ್ತು ಕ್ಲೋಸ್ ಆಗ್ಬಿಟ್ಟಿದೆ. ಇವಾಗ ಎಲ್ಲಾ ಕಡೆ ಹುಡ್ಕೊಂಡು ಹೋಗ್ಬೇಕು ಎಲ್ಲಿ ಗನ್ ಶಾಟ್ ಮಾಡ್ತಾರೆ. ಕಿವಿ ಚುಚ್ಚನ ಇನ್ನೊಂದು ಯಾಕೆ ಹೇಳು ಒಂದ್ ಚುಚ್ಚಿದೆ ತಾನೆ ಇನ್ನೊಂದು ಚುಚ್ಕೋ. ಯಾಕೆ ಇನ್ನೊಂದು ಗೋಲ್ಡ್ ವಾಲೆ ಬರುತ್ತೆ ಸಲ ನಾನ್ ಕೊಟ್ಟಿದ್ದ ಅಂತಾನೆ ಡೌಟ್ ಬರುತ್ತೆ ಸಲ ಅವಾಗ ಅದೇ ಡೌಟ್. ನಿಜ ನಾನು ಅದು ಗೋಲ್ಡ್ ತರಾನೇ ಫೀಲ್ ಇಲ್ಲ ನನಗೆ. ಹಾ ಅದ್ ಯಾಕೆ ನಿನಗ್ ಮಾತ್ರ ಹಂಗ ಅನ್ಸ್ತಿದೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಮನ್ಸಿಂದ ಕೊಡ್ಸಿ ಇನ್ನೊಂದು ಸ್ವಲ್ಪ ದೊಡ್ಡದು ಕೊಡ್ಸಿ. ಬೇಕಿತ್ತು ಗೈಸ್ ನಾನು ಕೇಳಿ ತಪ್ಪಾಗ್ಬಿಟ್ಟೆ. ಬಟ್ ಹಂಗೆ ಅನ್ಸ್ತಾ ಇತ್ತು ನನಗೆ. ನಾನು ಹಿಂಗೆ ಹೇಳ್ದೆ ಇದ್ರದ್ದು ಕೊಡಿಸ್ತೀನಿ ಅಂತ. ಯಾಕಂದ್ರೆ ನಾನು ಗೋಲ್ಡ್ ಹಾಕಿ ಅವಾಗ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಕಲರ್. ಯಾವಾಗ್ಲೂ ಆರ್ಟಿಫಿಷಿಯಲ್ ಹಾಕಿ ಅಭ್ಯಾಸ ಆಗ್ಬಿಟ್ಟೈತೆ. ನನಗೆ ಏನಾದ್ರು ಅವ್ನು ಹಾಕ್ದಾಗೆಲ್ಲ ನಾರ್ಮಲ್ ಹಾಕಿದ್ದಾನೆ ಗೋಲ್ಡ್ ಹಾಕಿಲ್ಲ ಅಂತಾನೆ ಫೀಲ್ ಆಗುತ್ತೆ. ಡೈಮಂಡ್ ಕೊಡ್ಸು. ಡೈಮಂಡ್ ಕೊಡಿಸ್ತಿದ್ದೆ ನೀನೇ ಬೇಡ ಅಂದಿದ್ದು. ಅದು ಡೈಮಂಡ್ ಒಬ್ರೊಬ್ರಿಗೆ ಬರುತ್ತೆ ಒಬ್ರೊಬ್ರಿಗೆ ಬರಲ್ವಂತೆ. ಅದಕ್ಕೆ ನಾನು ನಿನ್ಗೆ ಕೊಡ್ಸಕ್ ಹೋಗಿಲ್ಲ. ಇಲ್ಲಾಂದ್ರೆ ಕೊಡಿಸ್ತಿದ್ದೆ. ಬಂದಿಲ್ಲ ಅಂದ್ರೆ ಸುಮ್ಮನೆ ಬರ್ತಿದ್ದು ನನ್ನ ಲೈಫ್ ಚೆನ್ನಾಗಿರ್ತಿತ್ತು. ಇವತ್ತು ನಿನ್ ಜೊತೆ ಕುತ್ಕೊಳ್ಳೋ ಬದಲು ಎಲ್ಲಿರ್ತಿದ್ದೆ ಯಾರ ಜೊತೆ ಕುತ್ಕೋತಿದ್ದೆ? ದುಬೈಲಿ ಇರ್ತಿದ್ನ ಇಷ್ಟೊಂದಿಗೆ. ದುಬೈ ಎಲ್ಲಾರ್ಗು ದುಬೈಗೆ ಹೋಗೋ ಆಸೆ ಗೈಸ್. ನಮ್ ಸಾಯಿಲ್ಗೆ ಜಾಸ್ತಿ ಯಾಕಂದ್ರೆ ಅವನೊಬ್ನೇ ಹೋಗಿಲ್ಲ. ಹೋಗಿಲ್ಲ ಒಬ್ಳು ಹೋಗಿಲ್ಲ ಡ್ಯಾಡಿನೂ ಹೋಗಿಲ್ಲ. ನೀವಿಬ್ರು ಬಂದ್ಬಿಟ್ಟು ಬೇಜಾರು ಮಾತಾಡ್ತಾ ಇದೀರ. ಬೈ ಮ್ಯಾಮ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಮ್ಯಾಮ್ ದುಬೈ? ನಮ್ಗೆ ಈಸಿ. ನಮ್ಮ ಅಕ್ಕ ಇದಾರೆ ನಮ್ಗೆ ಹೋಗೋದ್ ಬಗ್ಗೆ ಕೇಳ್ತಿಲ್ಲ. ದುಬೈ ಬಗ್ಗೆ ಫೀಲ್ ಹೇಳಿ ಅಂತ ಹೇಳೋದು. ಏನ್ ದುಬೈ ನಮ್ ಇಂಡಿಯಾ ತರ ಬರಲ್ಲ ಅಷ್ಟೇ. ಇಂಡಿಯಾ ತರ ಬರಲ್ಲ ಅದಕ್ಕೆ ದುಬೈ. ಅದು ಇಂಡಿಯಾ ಆಗಿದ್ರೆ ಇಂಡಿಯಾ ತರ ಏನಕ್ಕೆ ದುಬೈ ಯಾಕೆ ಆಗ್ತಿತ್ತು? ನಮ್ ಇಂಡಿಯಾ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳೋರು. ಅಲ್ಲ ತರ ಬರಲ್ಲ ಅಂದ್ರೆ ಏನರ್ಥ? ಅದೇ ನಮ್ ಅಂದ್ರೆ ಅಲ್ಲಿರೋ ಜನರು, ಅಲ್ಲಿರೋ ಮಾತು, ಇಂಡಿಯಾ ಅಲ್ಲಿರೋ ವೆದರ್ ಆತು. ಏನ್ ಮಾತಿದ್ರೆ ಎ ಸಿ ಇಲ್ಲದೆ ಜನರ ಬದುಕೆ ಇಲ್ಲ ಅಲ್ಲಿ. ಇಲ್ಲಿ ನಾವು ಫ್ರೆಶ್ ಏರ್ ಬೇಕಂತ್ರಿ, ಅವ್ರಲ್ಲಿ ಎ ಸಿ ಏರ್ ಬೇಕಂತ. ಅಲ್ಲಿ ದುಬೈಲ್ ಕೆರೆಯಲ್ಲಿ ನಮ್ದು ಐಲ್ಯಾಂಡ್ ಐತೆ ಒಂದು. ಕೆರೆಲೆ ಐಲ್ಯಾಂಡ್ ಏನ್ ಹೇಳ್ತಿದ್ಯೋ? ಅಲ್ಲೊಂದು ಐತೆ ಕೆರೆಲೆ ಐಲ್ಯಾಂಡ್ ಅಂತೆ. ಹೋಗಿರ್ಬೇಕು ಅದಕ್ಕೆ. ನೆಕ್ಸ್ಟ್ ನಿನ್ಗೆ ಏನ್ ಪ್ಲಾನು? ಏನು ನೆಕ್ಸ್ಟ್ ಯಾವ ಫಾರಿನ್ ಕಂಟ್ರಿಗೆ ಹೋಗ್ಬೇಕಂತ ಆಸೆ? ಫಸ್ಟ್ ದುಬೈ. ನೆಕ್ಸ್ಟ್ ದುಬೈ ಆದ್ಮೇಲೆ ಅಲ್ಲಿಂದ ಡೈರೆಕ್ಟ್ ಎಲ್ಲ ಫುಲ್ ಸುತ್ತಾಡ್ಬೇಕು. ಡೈರೆಕ್ಟ್ ಅಲ್ಲಿಂದಾನೆ ಹಂಗೆ ಜೀವನದಲ್ಲಿ ಏನಿಲ್ಲ ಬರೀ ಸುತ್ತಾಡ್ಬೇಕು. ಇರ್ಬೇಕು ಹಂಗೆ ಅಷ್ಟೇ ಜೀವನ. ದುಡಿಯೋದಿಲ್ಲ, ದುಡಿದ್ರೇನೆ ಸುತ್ತಾಡಕ್ ಆಗೋದಲ್ಲಿ. ಅಯ್ಯೋ ಒಳ್ಳೆ ಸಾಯಿಲ್. ಮಮ್ಮಿ ಹೋಗ್ತಿದ್ದಾರೆ ನೋಡಿ ಆಲ್ರೆಡಿ. ಎಲ್ಲಿ ಮಾಮ್? ಕೋಟೆ ಮಾಡ್ಸಕ್ ಇಷ್ಟ ನನಗೆ. ಇಲ್ಲಿ ಬಂದಿದ್ವಿ ಇಷ್ಟು ಮೇಲೆ ಹತ್ತಿ ನೋಡಿದ್ರೆ ಅವರು 5 or 6 o'clock ಸಾಯಿಲ್ ಇಲ್ಲ ಸಾಯಿಲ್ 5 o'clock ಅಂತೆ. ಬೇರೆ ಕಡೆ ನೋಡುವ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಗೈಸ್. ಬ್ಯಾಕ್ ಕೇಸ್ ಕೊಡ್ಸ್ತಾಳೆ ಗೈಸ್. ನಮ್ಮ ಅಕ್ಕ ನಂಗೆ ಬ್ಯಾಕ್ ಕೇಸ್ ಕೊಡ್ಸ್ತಾಳೆ ಗೈಸ್. ಇವಾಗ ಅಲ್ಲಿ ಭ್ರಮೆ. ಏನು ಕೊಡ್ಸಲ್ಲ ಏನೂ ಇಲ್ಲ. ಇವಾಗ ನೋಡಿದ್ರೆ ಇವಾಗೂ 2 ಶಾಪ್ ಹುಡುಕಿದ್ವಿ, ಅದು ಕ್ಲೋಸ್ಡ್. ನೀನ್ ಇಳಿ, ಪೆಟ್ರೋಲ್ ಹಾಕ್ಸಿದ್ ನಾನ್ ಡೀಸೆಲ್ ಹಾಕ್ಸಿದ್ದು. ಕಾರು ನಿಂದು ಅಲ್ಲ ನಂದು ಅಲ್ಲ. ನೀನು ಇಳಿ ಸರಿ, ನೀನು ಇಳಿ. ಸಾಯಿಲ್ ಓವರಾಗ ಆಡ್ಬೇಡ ಸಾಯಿಲ್. ಬ್ಯಾಕ್ ಕೇಸ್ ಕೊಡ್ಸು ಆ ಕೊಡ್ಸು ಅಂತ ಏನು ಕೊಡ್ಸಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ನೋಡಿ. ಬಿರಿಯಾನಿ ಕೊಡ್ಸು. ನಾನ್ ವೆಜ್ ಇವತ್ತು ನಾನ್ ವೆಜ್ ತಿನ್ನಲ್ಲ. ನಾನ್ ತಿಂತೀನಿ, ನೀನ್ ತಿನ್ಬೇಡ. ನೀನು ತಿನ್ಬೇಡ, ವೆಜ್ ಅಷ್ಟೇ ಗೈಸ್. ಇವತ್ತು ಗುರುವಾರ ನಾನು ವೆಜ್ ಗೈಸ್. ನಾನು ತಿನ್ನಲ್ಲ, ನೀನು ತಿನ್ಬೇಡ. ಗುರುವಾರ ವೆಜ್ಜಿಗೆ ಹೋಗೋಣ ನಡಿ, ಒಳ್ಳೆ ರೆಸ್ಟೋರೆಂಟ್. ಮಮ್ಮಿಗೆ ಹುಷಾರಿಲ್ದಿರೋ ಕಾರಣಕ್ಕೆ ಇವಾಗ ಏನೋ ಹಾಸ್ಪಿಟಲ್ಗೆ ಹೋಗಿ ಅಪಾಯಿಂಟ್ಮೆಂಟ್ ತಗೋತಾ ಇದೀವಿ. ಎಲ್ಲಿ ಮಾಮ್? ಯಾವ ಹಾಸ್ಪಿಟಲು? ಇಲ್ಲೇ ಡಾಕ್ಟರ್ ರಾಧಾಕೃಷ್ಣ ಅಂತ ಇದ್ದಾರೆ. ಸೊ ಅವರಿಗೆ ಒಬ್ಬರೇ ಕಣು. ಇಲ್ಲೆಲ್ಲೋ ಅಪಾಯಿಂಟ್ಮೆಂಟ್ ತಗೊಂಬಿಟ್ಟು ಊಟಕ್ಕೆ ಹೋಗಿ ಆಮೇಲೆ ಇಲ್ಲೇ ಅಂತ ಗೈಸ್. ಈ ಥರನೇ ಇಲ್ಲ ಗೈಸ್. ಇದು ನೋಡಿ ಹೆಂಗೈತೆ ನೋಡೋಣ ಬಂದು ಯಾರಿದ್ದಾರೆ. ಯಾರೂ ಇಲ್ಲ ಯಾರೂ ಇಲ್ಲ. ಏನು ಮಾಡ್ತೀರ ಗೈಸ್? ಬೆಲ್ ಇಲ್ವಂತೆ. ಏನಿದೇನು ಮನೇನ ಹಾಸ್ಪಿಟಲ್ ಬರ್ತಾವ್ರಿ ಯಾರು? ನಾವು ಬಂದಿರೋದು ಇವಾಗ ಮಲ್ಲೇಶ್ವರಮಲ್ಲಿ ಒಂದು ಲಂಚಿಗೆ. ತುಂಬ ಹೊಟ್ಟೆ ತಿಂದು ಮಮ್ಮಿಗೆ ತಲೆ ಸುತ್ತಂಗೆ ಆಗ್ತಿತ್ತು ಅಂದ್ಬಿಟ್ಟು
ಲಂಚಿಗೆ ಕರ್ಕೊಂಡು ಬಂದಿದ್ದೀನಿ. ಫುಡ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಲಂಚು ಎಷ್ಟು ವರ್ಷದ ಮುಂಚೆ ಬರ್ತಿದ್ವಿ, ಜ್ಞಾಪನ ಇದೆಯಾ? ಮುಂಚೆ ನಾನು ನಮ್ಮ ಮಮ್ಮಿ ಎಲ್ಲರೂ ಬರ್ತಿದ್ವಿ. ಇವಾಗ ಇವರು ಋಣ ನಾನ್ ವೆಜ್ಜಲ್ಲೇ ಇತ್ತು ಅನಿಸುತ್ತೆ. ನಾನ್ ವೆಜ್ಜೇ ತಿನ್ನಬೇಕು ಅನಿಸ್ತಿದೆ ಅನಿಸುತ್ತೆ. ನನಗೇನಿಲ್ಲ ಆಪ್ಷನ್ ಗಾಯ್ಸ್. ಹಾಂ, ವೆಜ್ ಕೊಟ್ಟರು ತಿಂತೀನಿ ನಾನು. ಅಲ್ಲಿ ಬಂದ್ವಿ, ಅಲ್ಲೂ ಕ್ಲೋಸು. ಇವಾಗ ನಿನ್ನ ನಸೀಬಲ್ಲಿ ಇಲ್ಲ, ನನ್ನ ನಸೀಬಲ್ಲಿಲ್ಲ. ನಾನು ವೆಜ್ ತಿನ್ನಬೇಕು, ಇವ್ರಿಗೂ ನಾನ್ ವೆಜ್ ತಿನ್ಬೇಕು ಅಷ್ಟೇ ಇವಾಗ ಫಿಕ್ಸು. ಯಾವ ಕಡೆ ಇರೋದು? ಈ ಕಡೆನ ವೆಜ್ ಮಾಡ್ತಾರಂತೆ. ಮಾಡಿಸ್ಕೊಳ್ಳೋಣ, ಊಟ ಮಾಡಿಬಿಟ್ಟು ಗಂಟ್ಶಾಟ್ ಮಾಡಿಸ್ಕೊಂಡು ಹೋಗ್ಬಿಡೋಣ. ಒಂದು ಅದು ಏನು ಅವ್ರು ಹೇಳಿದಂದರೆ ಅದು ಇದು ಕೊಡ್ತಾರೆ, ನೋವಾಗತ್ತಲ್ಲ ಅಂತ ನನಗೆ. ಅಲ್ಲ ಮ್ಯಾಮ್, ನೋವಾಗೋದಲ್ಲ, ಇದು ಕೊಡ್ತಾರೆ ಏನಂತ ನಾನೇನು ಅಂದ್ಕೊಂಡೆ. ಬರೀ ಗನ್ ಶಾಟಿಗೆ 1000 ರೂಪೀಸ್ ಅಂದ್ಕೊಂಡೆ. ಅವ್ರು ವಿತ್ ಇದು ನೋಸ್ ರಿಂಗ್ ಕೊಡ್ತಾರಂತೆ. ಇಲ್ಲೇ ಇರೋದು ಹೊಟ್ಟೆ ಹಸಿತಿದೆ. ನಾನು ಸಾಹಿಲು ಮತ್ತೆ ಜಗಳ ಆಡ್ಕೊಂಡ್ಬಿಟ್ಟಿದ್ದೀವಿ ಗೈಸ್, ಅದಕ್ಕೆ ಮಾತಾಡ್ತಿಲ್ಲ. ಎಲ್ಲ ಲಾಗಲ್ಲಿ ಇರ್ಬಿಟ್ಟಿದೆ ಗೈಸ್. ತಲೆ ನೋವು ನನಗೆ. ಅಂದ್ಕೊಂಡು ಹೋಗ್ತವ್ರೆ. ಇವ್ರಿಗೆ ನಡೆಯೋಕ್ಕೆ ಕಷ್ಟ ಗೈಸ್ ಎಲ್ಲರಿಗೂ. ಅಲ್ಲಿ ಮುಂದೆ ಒಂಚೂರು ಮುಂದೆ ಇದೆ ಅಂದರೆ ನಡೆಯೋಕ್ಕೆ ಕಷ್ಟ ಎಲ್ಲರಿಗೂ. ಇಲ್ಲಿಂದ ಅಲ್ಲಿ ಒಂಚೂರು ಮುಂದೆ ಹೋದ್ರೆ ಇಲ್ಲಿ ಕಾಣಿಸ್ತಿರುತ್ತೆ ನೋಡಿ. ನಾವು ಒಮ್ಮೆ ಪೂರ್ತಿ ಮಲೇಶ್ವರಂ ಸುತ್ತಾಡಿಸ್ತಾ ಇದ್ದೀವಿ ನಾನು ನಮ್ಮ ಮಮ್ಮಿಗೆ ಇವತ್ತು, ಅಲ್ವಾ ಮ್ಯಾಮ್? ಇವಾಗ ನಮ್ಮ ಮಮ್ಮಿ ಏನು ಹೇಳ್ತಾರೆ ಗೊತ್ತಾ? ಏನು ಹೇಳಿ ಮ್ಯಾಮ್, ನಾನು ಸಣ್ಣ ತೆಗ್ದಾಡಿ ಇವರೇ ತಲೆ ಸುದ್ದು ಬಿಡೋಗ್ತಾರತ್ತೆ. ಇಬ್ಬರು ಹಿಂಗೆ ಮಾಡ್ತಾ ಇದ್ರೆ ನಾನು ಇದೇ ಬಿಡುತ್ತಿ, ಇವ್ರು ಎತ್ಕೊಂಡು ಆಮೇಲೆ ಅಯ್ಯಯ್ಯೋ ನಮ್ಮ ಮಮ್ಮಿ ಇದ್ದೋದ್ರೆ ಎತ್ಕೊಂಡು ಹೋಗ್ಬೇಕಾಗ್ತದೆ. ನನಗೆ ಎನರ್ಜಿ ಅಂತ ಇಲ್ಲ ಇವಾಗ. ನಾವಿಬ್ಬರು ಜಗಳ ಆಡೋದು ನೋಡಿ ಅವ್ರಿಗೆ ಕೋಪ ಬಂದು ನಾನು ಇಲ್ಲೇ ಬಿಡೋಗ್ಬಿಡ್ತೀನಿ ಅಂತವ್ರೆ. ಅವ್ರನ್ನ ಏನಾಯಿತು ಅಂದ್ಬಿಟ್ಟೆ. ಸಾಯಿಲು ಹೇಳಿದೆ ತುಂಬ ದೂರ ಇದೆ, ಇಲ್ಲಲ್ಲ. ನಾನೇನು ಮಾಡಿದೆ, ಇಲ್ಲ ಹತ್ರ ಇಲ್ಲಿ ಲೊಕೇಶನ್ 2 ಮಿನಿಟ್ಸ್ ತೋರಿಸ್ತು ಗೈಸ್, ಹತ್ರ ಅಂತ ಕರ್ಕೊಂಡು ಬಂದೆ. ಇವಾಗ ಬೈತವನೆ, ನನ್ನ ನೋಡಲ್ವಲ್ಲ ನಮ್ಮ ಮಮ್ಮಿ, ನಾನು ಬಯಸ್ತಾವ ನನಗೆ. ಅದಕ್ಕೆ ನಮ್ಮ ಮಮ್ಮಿ ಹಿಂದೆ ತಿರುಗಿ ನೋಡಲ್ಲ ನನ್ನಂತ ಬೈಯೋಕ್ಕೆ. ಅಯ್ಯೋ ಒಳ್ಳೆ ಇವಾಗ ಹಿಂದೆ ತಿನ್ನೋದು ವಾರ ನಡ್ಬೇಕು. ಫುಲ್ ವಾರ್ ನಡೆಯುತ್ತೆ, ಕಣ್ಣಲ್ಲೇ ವಾರ್ ನಡೆಯುತ್ತೆ. ಸುಮ್ಮನೆ ಪಾಪ ದೂರ ಅಂತಿದ್ದಾರೆ, ಸ್ಯಾಂಡ್ವಿಚ್ ತಿನ್ಬಿಟ್ಟು ಹೋಗ್ಬಿಡೋಣ ಅಂತ ಇದ್ದೀನಿ. ನಮ್ಮ ಮಮ್ಮಿ ಬೇಡ ಮುಂದೆನೇ ಬಂದ್ಬಿಡ್ತು, ಹತ್ರನೇ ಇದೆ ಅಂತವ್ರು. ಇವಾಗ ಅವಾಗಿಂದ ಸುಸ್ತಾಗ್ತಿದೆ ಅಂದರು. ಇವಾಗ ನೋಡಿ ಬಂತು ಅಂತ ಇದ್ದಾರೆ. ಇಲ್ಲಂತೂ ಫುಲ್ ವೇಗಾಗಿದ್ದಾನೆ ತಾಯಿಗೆ. ಇವಾಗ ಹೇಳಮ್ಮ ಸುಮ್ಮನೆ ಅಂತ ಉಗಿಸ್ಕೊ ಅಲ್ಲ, ಸುಮ್ಮನೆ ಹೇಳು. ಸುಮ್ಮನೆ ಗಾಯ ಫಸ್ಟೇ ಹುಷಾರಿಲ್ಲ ಅಂದರೆ ಇಲ್ಲ ಅಂದ್ಕೊಂಡು ಕರ್ಕೊಂಬಂದ್ಬಿಟ್ಟು ಇವಾಗ ಇರೋದು ಅಷ್ಟು ಬಿಟ್ಟಿದೆ ನನಗೆ. ಅದಕ್ಕೆ ನಾನು ಹೇಳ್ದೆ ಬೇಡ, ಸ್ಯಾಂಡ್ವಿಚ್ ಎಲ್ಲ ಇಷ್ಟ ಆಗಲ್ಲ. ಸುಮ್ಮನೆ ಹೊಟ್ಟೆ ತುಂಬನೇ ಮತ್ತೆ ಇವಾಗ ಅವನಿಗೆ ಸುಮ್ಮನೆ ಹೇಳು. ಹೋಗಿ ನೀನು ಹೇಳು, ಹೋಗು ಕರ್ದಲ್ಲಿ ಹೋಗಿ ಹೇಳಿ, ನೀನೇ ಮಾಡಿಸ್ಕೊ. ಮಮ್ಮಿಗೆ ಇವಾಗ ಒಳ್ಳೆ ಫುಲ್ ಶಾಪಿಂಗ್ ಮಾಡಿಸ್ಬಿಟ್ರೆ ಹೆಂಗಿರುತ್ತೆ? ಮಾಡಿಸ್ಬಿಡು. ಆಸೆ ನೋಡಿ ಎಷ್ಟೈತೆ ನಮ್ಮ ಮಮ್ಮಿಗೆ, ಶಾಪಿಂಗ್ ಮಾಡಿಸ್ಬೇಕಂತೆ. ಅಲ್ಲಿ ನಡೆಯೋಕ್ಕೆ ಶಕ್ತಿ ಇಲ್ಲ ಗೈಸ್ ಅವ್ರಿಗೆ, ಇವಾಗ ಶಾಪಿಂಗ್ ಮಾಡಿಸ್ಬೇಕಂತೆ. ಎನರ್ಜಿ ಬಂದ್ಬಿಡುತ್ತೆ. ಶಾಪಿಂಗ್ ಅಂದರೆ ಯಾರೇ ಆಗಲಿ ಬಂದ್ಬಿಡುತ್ತೆ. ಇವಾಗ ಇಷ್ಟೊತ್ತು ಓಡಾಡ್ಸಿದ್ವಿ, ಕೊಡ್ಸು ನನಗೆ. ಏನು ಕೊಡಿಸ್ಬೇಕು? ಹಾಕಿಲ್ವ ಗೈಸ್ ಹೊಸ ಡ್ರೆಸ್? ಒಂದೇ 1 ಅವರ್ ಹಾಕಿದ್ದು. ಹೊಸ ಡ್ರೆಸ್ ಅಂತ ಗೈಸ್ ಇವ್ರು ಹಾಕಿದ್ಲಲ್ವ ಗೈಸ್ ಇದು? 1 ಅವರ್ ಅಷ್ಟೇ ನಮ್ಮ ಮಮ್ಮಿ ಬರ್ಡೇಗೆ ಹಾಕಿದ್ದು ಅಷ್ಟೇ. ಏನು ಹಾಕೇ ಇಲ್ಲ ಮತ್ತೆ ಆಲ್ರೆಡಿ. ಒನ್ಸ್ ಯು ಹ್ಯಾವ್ ಯೂಸ್ ಆಲ್ರೆಡಿ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕೊಟ್ಟೇ ಇಲ್ಲ, ನೀವೇ ಎತ್ಕೊಂಡು ನಾನು ಕೊಟ್ಬಿಡ್ತೀನಿ. ವಾಪಸ್ ಕೊಟ್ಬಿಡಿ. ಇದರಲ್ಲಿ ನಾವೇನು ಮಾಡಿದ್ವಿ ಅಂದರೆ, ನಾನ್ ವೆಜ್ ಇಲ್ಲ, ವೆಜ್ಜಿಗೆ ಬಂದಿದ್ದೀವಿ. ಹೊಟ್ಟೆ ಹಸಿತಿದೆ, ಅಷ್ಟು ಊಟ ಮಾಡಿ ಆಮೇಲೆ ಗನ್ ಶಾಟ್ ಮಾಡಿಸ್ಕೊಂಬರೋಣ ನೋಸ್ಗೆ. ಫುಲ್ ಲಘು ಬರ್ತಿದೆ ನಮ್ಮ ಮಮ್ಮಿ. ಯಾಕೆ ಒಂದು ನಗ್ತಾ ಇದ್ದೀರಾ ಹೇಳಿ? ನಿಮ್ಗೆ ಸಾಕು, ಇನ್ನೊಂದು ಹೊಟ್ಟೆ ಹಸಿ ಆಯ್ತು ಇಷ್ಟೆಲ್ಲ ಹೊಟ್ಟೆ ಹಸಿ ಆಗಿದೆ ಅಂದರೆ ಆ ಲೆವೆಲ್ಗೆ ಆಗಿದೆ. 5 ನಿಮಿಷ ಆದರೂ ಮೆನು ಸಜೆಷನ್ ಬೇರೆ. ಗೋಬಿ ಇದೆಯಾ? ನನಗೆ ಪಕ್ಕ ಗೊತ್ತಿತ್ತು ಒಂದು ಇದು ಪನ್ನೀರ್ ಫ್ರೈಡ್ ರೈಸ್ ಚೆನ್ನಾಗಿ ಗೊತ್ತಿತ್ತು ಅವನು ಪನ್ನೀರ್ ಫ್ರೈಡ್ ರೈಸ್ ಹೇಳ್ತಾನೆ ಅಂತ. ಅದನ್ನೆಲ್ಲ 5 ನಿಮಿಷ ತೊಗೊಂಡು ಅವನು. ತುಂಬ ಒಳ್ಳೆ ಸಾಯಿ ಗೈಸ್. ಇವಾಗ ತಾನೇ ಏನೋ ಒಂದು ಡೈಲಾಗ್ ಹೇಳಿದ್ರು, ಇವಾಗ ಇಷ್ಟು ಬೇಗ ಒಳ್ಳೆಯವ್ರಂತ. ಹೇಳಿ ಮಮ್ಮಿ, ಏನು ಅನಿಸ್ತು ಹೇಳಿ ಬೇಗ. ನಮ್ಮ ಗೈಸ್ ನೀವೇ ಹೇಳಿ, ಸಾಯಿಲ್ ನೋಡಿದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ಸ್ವಲ್ಪ ಸಾಯಿಲ್ ಇಲ್ಲ ಫೋನ್ ಆಯ್ತು. ಇವಾಗ ಇದ್ದಾಗಲ್ಲ ಇದು ಪಾಪಡ್, ದಾಲ್ ಕಿಚಡಿ ಆರ್ಡ್ರ್ ಮಾಡಿದ್ದೆ, ಅದಕ್ಕೆ ಪಪ್ಪಡ್ ಕೊಡಿ ಅಂತ ಹೇಳಿದ್ವಿ. ಅವ್ರು ಮಸಾಲ ಪಪ್ಪಡ್ ಕೊಟ್ಬಿಟ್ಟಿದ್ದಾರೆ. ನಮ್ಮ ಮಮ್ಮಿ ಫೇವ್ರೆಟ್. ಓಕೆ ನೋಡಿ, ಒಬ್ಬಟ್ಟು
ನಾನು ದಾಲ್ ಕಿಚಡಿ ತೊಗೊಂಡೆ. ಪಾಪ ನಮ್ಮ ಮಮ್ಮಿ ನಾನ್ ವೆಜ್ ಅಂದ್ಕೊಂಡು ವೆಜ್ ತಿನ್ನಂಗಾಯ್ತು. ಎಲ್ಲೆಲ್ಲಿತ್ತೋ ನಮ್ಮ ಋಣ ಅಲ್ಲೇ ತಿನ್ನೋದು ಗೈಸ್, ನಿಜ. ಎಷ್ಟೆಲ್ಲ ಓಡಾಡಿದ್ವಿ, ಅಲ್ಲಿ ಗಂಟ ಹೋದ್ವಿ ನಾವು ಆಲ್ಮೋಸ್ಟ್, ಅಲ್ವಾ ಮ್ಯಾಮ್? ಒಂದು 500-600 ಮೀಟರ್ಸ್ ಓಡಾಡಿದ್ವಿ. ಕೊನೆಗೆ ಇಲ್ಲಿ ವಾಪಸ್ ಬಂದು ಇಲ್ಲಿ ತಿಂತಾ ಇದ್ದೀವಿ. ಅವರು ಗನ್ ಶಾಟ್ ಮಾಡೋದಂದ್ರೆ ಸೊ ಅವರಿಗೆ ವೇಟ್ ಮಾಡ್ತಾ ಇದ್ದೀನಿ. ಅದನ್ನು ಸೆಲೆಕ್ಟ್ ಮಾಡ್ತಾವ್ರೆ ನಮ್ಮ ಮಮ್ಮಿ. ಯಾವ್ದು ಬೇಕು? ಇದು ಬೆಸ್ಟ್ ಮ್ಯಾಮ್, ಚಿಕ್ಕದು ಹಾಕೊಳ್ಳಿ ಸದ್ಯಕ್ಕೆ, ಆಮೇಲೆ ಬೇಕಂದ್ರೆ ಬೇರೆ ಹಾಕೊಳ್ಳಿ. ಓಕೆನಾ? ಇದು ಬೇಡ, ಇದು ಓಕೆ, ಇದು ಓಕೆ. ಚುಚ್ಚತ್ತೆ ಅದು ಆಮೇಲೆ ಎಲ್ಲ ಚುಚ್ಚುತ್ತೆ. ನಮ್ಮ ಮಮ್ಮಿಗೆ ಇವಾಗ ಭಯ ಶುರು ಆಗಿದೆ, ಭಯ ಆಗ್ತಿದೆ. ಮ್ಯಾಮ್ ಒಂದ್ಸತಿ ಚುಚ್ಚಿದ್ದೀರ ತಾನೆ? ಇದೆ ಅಲ್ಲೇ ಚುಚ್ಚಿಸ್ತೀನಿ. ಯಾವಾಗ? ಎಷ್ಟು ವರ್ಷ ಆಗಿತ್ತು? ಆಯಿತು ಮತ್ತು 15 ವರ್ಷ ಆಯಿತು. 15 ನಮ್ಮ ಫ್ರೆಂಡೇ ಕರ್ಕೊಂಡು ಹೋಗಿ ಬಾ ಇಲ್ಲೊಂದು ಚುಚ್ಚಿಸಿದ್ದೀನಿ. ಎರಡೂ ಕ್ಲೋಸ್ ಮಾಡ್ಕೊಂಬಿಟ್ಟವ್ರೆ ಗೈಸ್ ಇವಾಗ. ಇದೇ ಬುದ್ಧಿ ಹಾಕೊಂಡಿದ್ದು ನಾನು ನಿದ್ದೆ ಬರ್ತಾ ಇಲ್ಲ, ತಪ್ಪಾಯ್ತು ಅದು ಅವಾಗ. ಆಮೇಲೆ ಇದು ಮುಖ ತೊಳಿಬೇಕಾದ್ರೆ ಒಂಥರ ಬೇಗ ಒಡಗಿಲ್ಲ ಅಂತ ಇದನ್ನೆಲ್ಲ ಇದು ಮಾಡ್ಕೊಂಡು ನರದ ಮೇಲೆ ಇವಾಗ ಅಳ್ತವ್ರೆ ಗೈಸ್ ಇವರು ಇಲ್ಲಿ ಬಂದ್ಬಿಟ್ಟು. ಮಾಮ್ ನಡೀರಿ ಮಮ್, ಏನೂ ಆಗಲ್ಲ. ಇವ್ರು ಸುಮ್ಮನೆ ಅವಾಗಿಂದ ಎಕ್ಸೈಟ್ ಆಗಿಬಿಟ್ಟು ಇಷ್ಟು ದಿವಸದಿಂದ ಹೇಳ್ತಿದ್ರು, ಸೋನು ಚುಚ್ಕೊಳ್ಳೋಣ, ನೀನು ನಂದು ಕ್ಲೋಸ್ ಆಗಿದ ತಕ್ಷಣ ಇಬ್ಬರು ಚುಚ್ಕೊಳ್ಳೋಣ ಅಂತ ಹೇಳಿ ಇವಾಗ ನೋಡಿ ಹೆಂಗೆ ಕೂತವ್ರೆ. ಇದು ಯಾರು ಬರೆದ ಕಥೆಯೋ ಹೆಂಗಿದ್ದಾರೆ ನೋಡಿ. ಹಲೋ ಮಮ್, ನಿಮ್ಮ ಮುಖ ತೋರಿಸಿ, ಹಿಂಗೆ ತೋರಿಸಿ ಒಂಚೂರು. ಚುಚ್ಕೊಳ್ಳೋದು ರೈಟ್, ಹಾಗೆ ರೈಟಾ? ಲೆಫ್ಟ್ ಚುಚ್ಕೊಳ್ಳಿ, ರೈಟ್ ಬೇಡ. ಮಾಮ್ ಲೆಫ್ಟ್ ಚುಚ್ಕೊಳ್ಳಿ ಮಾಮ್. ಎರಡು ಕಡೆನೂ ಚುಚ್ಕೊಬಿಡಿ ಕಾಂತಾರ. ಎರಡು ಕಡೆನೂ ಚುಚ್ಕೊಂಬಿಡ್ತಾರ ನಮ್ಮ ಮನೆಗೆ ಕಾಂತಾರ. ಓಕೆನಾ? ಮಿಸ್ ಮಾರ್ಕಿಂಗ್ ಮಾಡ್ತವ್ರೆ. ಮಮ್ಮಿಗೆ ಇವಾಗಲೇ ಕಣ್ಣೀರು ತುಂಬ್ಕೋಬೋದು. ಮಮ್ಮಿ ಹೆಂಗೆ ಕಾಣಿಸ್ತಿದ್ದೀರ ಅಂತ ಮಿಕ್ಸ್ ಹೋಗ್ಯಾ ಕಮ್ಮಿ. ಓಕೆ, ಹಲೋ, ಓಕೆನಾ? Hello, open your eyes, mom. Wow. सडन से पहली बार सुना इतना साउंड किसी को साउंड ಎಷ್ಟು ಜೋರಾಗಿ ಸೌಂಡ್ ಮಾಡಿದ್ರು ಅಂದ್ರೆ लगाने के बाद बोलता अभी तक लगाया नहीं क्या ऐसा बोलते हैं नाक में है ना थोड़ा सा स्क्रीन मोटा होता है ना हां कान में तो मालूम ही नहीं पड़ेगा बिल्कुल ही अभी ऐसे ही छोड़ देना. ಒತ್ತಾಯಿ. कोई कोई ये भी जगह दवाई जगह ನನ್ನ ಟರ್ನ್, ನಾನು ಹೆಂಗೆ ಹೇಳ್ತೀನಿ. ಆಯಿತು, ಮುಟ್ಟಿ ಹಿಂಗೆ ಮುಟ್ಟೆ ಸ್ಟಿಚ್ ಮಾರ್ಕ್ ಆಗಿರೋದು ಅಷ್ಟೇ, ಬ್ಲಡ್ ಅಲ್ಲ. ಬ್ಲಡ್ ಇಲ್ಲ, ಬ್ಲಡ್ ಬರೋದಿಲ್ಲ, ಬರಲ್ಲ. ಅದು ಎಷ್ಟು ದಿವಸ ಅನಿಸ್ಬೇಕು ಸರ್? ಅದು ಒಣಗುತ್ತೆ ಇವಾಗ. ಅಳ್ತಿರೋದು ಅಚ್ಚ. ನನಗೆ ಫೋನ್ ಮಾಡಿ ಹೇಳ್ತಾರೋ ಗೊತ್ತಿಲ್ಲ. ನಮಗೆ ಇವಾಗ ನನ್ನ ಟರ್ನ್, ನಾನು ಅಂತಿರೋ ಗೊತ್ತಿಲ್ಲ. Definitely you will come back, I am sure. ऑलरेडी एक पॉइंट है ना, उधर ही लगाना है, तो ज़्यादा तकलीफ नहीं होगा आपको. तो आपसे कम आवाज आया, देख लो. उसलिए उसको तो डर नहीं हुआ. अंकी में थोड़ा पानी आ गया.
ನೋಡ आँख में वो भी नोज तक रहता है ना. ನಾನು ಸೌಂಡೇ ಮಾಡಿಲ್ಲ ಮಮ್ ನೀವೇ ಸೌಂಡ್ ಗೈಸ್ ಯಾರು ಸೌಂಡ್ ಮಾಡಿ ಸೌಂಡ್ ಗೊತ್ತಾಗ್ತದೆ. ಜಾಸ್ತಿ ಮಾಡಿದ ಸೌಂಡ್ ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ಮಮ್ ನಿಜ ನೀವು ಹೇಳಿ ಗೈಸ್ ನಾವು ಒಮ್ಮೆ ಫೈನಲಿ ನೋಸ್ ಪಿಯರ್ಸಿಂಗ್ ಆಯಿತು ನನಗೆ ಕಾರಲ್ಲಿ ಹೋಗಿ ಕೂತ್ಕೊಂಡು ಮಾತಾಡುವ ನಮ್ಮ ಮಮ್ಮಿ ಸಾಯಿಲ್ದು ರಿಯಾಕ್ಷನ್ ತಗೊಂಡು ನಾವು ಅಲ್ಲಿಂದ ಹಾಸ್ಪಿಟಲ್ ಬಂದಿದ್ದೀವಿ. ಏನಾಯ್ತು ಸ್ಲಿಪ್ಪರ್ ಅಲ್ಲಿ ಬಿಡ್ಬೇಕು ಎಲ್ಲಿ ಶಾಸ್ತ್ರ ನೋವ್ತಿದ್ಯಾ ಮ್ಯಾಮ್? ಹಾಂ ನೋಡಿದೆ. ಕಣ್ಣು ನೋಡಿ ಗೈಸ್ ಇವ್ರದ್ದು ಇವಾಗ ಬಿಟ್ರೆ ಹೆಂಗಾಗುತ್ತೆ ಮ್ಯಾಮ್? ನಾನು ಬಿಡ್ತೀನಿ ಬನ್ನಿ. ಅವ್ರ ಫ್ರೆಂಡಿಗೆಲ್ಲ ಹೇಳ್ಕೊತಾರೆ ಇವಾಗ ಚುಚ್ಚಿದೆ ಎಷ್ಟು ನಮ್ಮ ಮಮ್ಮಿಗೆ ಏನೇನೋ ಚೆಕಪ್ ಮಾಡ್ಸಕ್ಕೆ ಕೊಟ್ಟಿದ್ದಾರೆ. ನೋವೇ ಹೊಟ್ಟೋಯ್ತು. ಏನೇನೋ ಚೆಕಪ್ ಹೇಳಿದ ತಕ್ಷಣ ನೋವೇ ಹೊಟ್ಟೋಯ್ತು. ನೋವು ಇದೆ. ಸಡನ್ನಾಗಿ ತಲೆ ಎತ್ತಬೇಡಿ ಹಂಗೆ. ಸುಮ್ಮನೆ ಹಿಂಗಿರಬೇಕು ಹಿಂಗೆ ಮಾಡ್ಬೇಕಷ್ಟೆ ಆಯಿತಾ? ಇಲ್ಲಿ ನೋಡಿ ಗೈಸ್ ನಮ್ಮ ಮಮ್ಮಿ ಏನು ಮಾಡಿಸ್ಕೊಂಡಿದೆ ತೋರಿಸಿ ಮ್ಯಾಮ್, ಕೈ ತೋರಿಸಿ. ಗೈಸ್ ಇಲ್ಲಿ ನೋಡಿ ಗೈಸ್ ನಮ್ಮ ಮಮ್ಮಿ ಸಮೀರೆ ಫೋಟೋ ಹಿಡ್ದು ಕಳಿಸಿರೋದು ಏನು ಮಾಡ್ತಾರೆ ಚೆಕಪ್ ಮಾಡಿಸ್ತಿದ್ದೀನಿ ಗೈಸ್. ಫುಲ್ಲು ಕಿವಿಗೆ ಮೂಗುದು ಕಳಿಸಿಲ್ಲ ಅಂತ ಸಮೀರಿಗೆ ಕಿವಿ ಕಳಿಸಲ್ಲ. ಇವ್ರ ಮೂಗು ಯಾಕೆ ಹೆಂಗಿದೆ ಅಂತ ಇವಾಗ ಯಾಕೆ ನಿನ್ನ ಮೂಗುದು ಕಾಣಿಸ್ತಿಲ್ಲ ನನ್ನ ಮೂಗುದು ಕಾಣಿಸ್ತಿಲ್ಲ ನೋಡಿ ನನಗೆ ಇಲ್ಲಿ ಉದ್ದ ಕಾಣ್ತದೆ. ಅವರು ಉದ್ದ ಕಾಣಿಸ್ತಿದೆ ಅಂತ ನನಗೆ ಕಾಣಿಸ್ತಿಲ್ಲ ಅಂತ ಅವ್ರ ಕ್ವಶನ್. ಕಾಣ್ತಾನೆ ಇಲ್ಲ. ನನಗೂ ಕಾಣಿಸುತ್ತಮ್ಮ. ಅವ್ರದ್ದೇನಂದ್ರೆ ಅದು ಚಿಕ್ಕ ಮೂಗು, ನಂದು ಉದ್ದ ಮೂಗು. ಇಲ್ಲ ನೀವು ಅಲ್ಲೋಡ್ಬಾರ್ದು ಅಷ್ಟೇ. ಏನೂ ಆಗಲ್ಲ, ಬರೀ ಶಬ್ದ ಬರುತ್ತೆ. ಬೇಸ್ ನಮ್ಮ ಮಮ್ಮಿ ನೋಡಿ ಎಲ್ಲ ಟೆಸ್ಟು ಚೆಕಪ್ ಎಲ್ಲ ಆದಮೇಲೆ ಇವಾಗ ಸ್ನಿಕ್ಕರ್ಸ್ ತಿಂತಿದ್ದಾರೆ ಪಾಪ. ಮೂಗು ಚುಚ್ಕೊಂಡು ಚೆಕಪ್ಗೆ ಹೋಗಿ ಮಾಮ್ ಹೆಂಗೆ ಅನಿಸ್ತಿದೆ? ಹೆಂಗೆ ತಿರ್ಗ್ಬೇಕು ಹೇಳಿ ಸ್ಲೋ ಮೋಷನಲ್ಲಿ ತಿರ್ಗ್ಬೇಕು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗು ಏನು ಬರುತ್ತೆ ಅಂತ ವೇಟ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.